ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇದು ನಮ್ಮ ಶ್ರೀ ಕೊಟ್ಟ ರಂಗನಾಥ ಸ್ವಾಮಿಯ ದೇವಸ್ಥಾನ. ಈ ದೇವಸ್ಥಾನದ ಹತ್ತಿರ ನಮ್ಮೂರಿನ ಮಡವಾಳರು ರಂಗನಾಥಪ್ಪನ ಒಂದು ಮಗನ ಮದುವೆ ಕಾರ್ಯಕ್ರಮ ಶುಭಾರಂಭ ಬಹಳ ವಿಜೃಂಭಣೆಯಿಂದ ಜೋರಾಗಿ ನಡೆಯಿತು. ಇವತ್ತು ಹೇಮಂತ್ ಪೂಜೆ ಅವರ ಮದುವೆ. ಸ್ನೇಹಿತರೆ, ಈ ನಮ್ಮ ಕೊಟ್ಟ ರಂಗನಾಥ ಸ್ವಾಮಿಯ ದೇವಸ್ಥಾನ ಹತ್ರ ಒಂದು ಚೌಟ್ರಿ ಆದರೆ ಬಡವರಿಗೆ, ಹಿಂದುಳಿದ ವರ್ಗದವರಿಗೆ, ದಲಿತರಿಗೆ, SC/STಗಳಿಗೆ, ಇಲ್ಲಿನ ಗ್ರಾಮ ಪಂಚಾಯಿತಿ ಸುತ್ತಮುತ್ತಲಿರುವಂತಹ ಬಡವರಿಗೆ ಭಾಳಷ್ಟು ಅನುಕೂಲ ಆಗುತ್ತೆ. ಈ ಮೂಲಕ ಈ ರಂಗನಾಥ ಸ್ವಾಮಿಯ ಕ್ರೈಸ್ಟ್ ಸಂಸ್ಥೆಯವರಿಗೂ ಹಾಗೂ ಶಿರಾ ಶಾಸಕರಾದಂತಹ ಜಯಚಂದ್ರ ಸಾಹೇಬ್ರಿಗೂ ಮತ್ತು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡಿಕೊಳ್ಳೋದೇನೆಂದರೆ, ಇಲ್ಲಿ ಚೌಟ್ರಿ ಮಾಡುವುದಕ್ಕೆ ಅಗತ್ಯವಾದಂಥ ಒಂದು ಜಾಗ ಇದೆ, ಇಲ್ಲಿ ಒಂದು ಸ್ಥಳವಿದೆ. ಇಲ್ಲ ST ಸಮುದಾಯ, ಇಲ್ಲ ಅಂಬೇಡ್ಕರ್ ಭವನದ ಮೂಲಕ ಈ ಒಂದು ಬಿಲ್ಡಿಂಗ್ಗಳಿಗೆ ಒಂದು ಅನುದಾನವನ್ನು ಬಿಡುಗಡೆ ಮಾಡಿದರೆ ಎಷ್ಟೋ ಜನ ನಿಮ್ಮನ್ನು ನೆನೆಸ್ಕೊಂಡು ಜೀವನ ಮಾಡಿ ಹೆಣ್ಮಕ್ಳನ್ನ ಗಂಡು ಮಕ್ಕಳನ್ನ ಮದುವೆ ಮಾಡಿಕೊಂಡು ಖರ್ಚು ಕಮ್ಮಿ ಆಗುತ್ತೆ. ನೋಡಿ ಸ್ನೇಹಿತರೆ, ನಮ್ಮ ಕೊಟ್ಟ ರಂಗನಾಥ ಸ್ವಾಮಿಯ ದೇವಸ್ಥಾನದ ಮುಂಭಾಗ ಮದುವೆಗೆ ಎಷ್ಟೊಂದು ಹಣವನ್ನು ಖರ್ಚು ಮಾಡಿ ಇವತ್ತು ವಿಜೃಂಭಣೆಯಿಂದ ಶಾಮೀನು ಡೆಕೋರೇಷನ್ ಮಾಡಿಕೊಂಡು ಒಂದು ಮದುವೆಯನ್ನು ಯಾವ ರೀತಿ ಮಾಡಬೇಕು ಅಂತ ಒಂದು ದೇವಸ್ಥಾನದ ಹತ್ತಿರ ಇಲ್ಲಿ ತೋರಿಸ್ಕೊಟ್ಟಿದ್ದಾರೆ. ನೋಡಿ, ಇದು ಆರಕ್ಷತೆಯ ಕಾರ್ಯಕ್ರಮಕ್ಕೂ ಸಹ ಒಳ್ಳೆಯ ವಿಜೃಂಭಣೆಯ ರೀತಿಯಲ್ಲಿ ಎಲ್ಲ ತರಹದ ಚೌಟ್ರಿಯಲ್ಲೇ ಮದುವೆ ಆಯಿತು ಅನ್ನೋ ಒಂದು ರೀತಿಯಲ್ಲಿ ಅಲಂಕಾರದಿಂದ ಎಲೆಕ್ಟ್ರಿಕ್ ದೀಪಗಳ ಕಂಬಗಳ ಒಂದು ಮ್ಯಾನೇಜ್ಮೆಂಟು ಮತ್ತು ವಿಡಿಯೋ ಸ್ಟುಡಿಯೋ ಆಗಲಿ ಎಲ್ಲ ಬಂದಂಥ ನೆಂಟರುಗಳಿಗೆ, ನಿಷ್ಠರುಗಳಿಗೆ, ಸ್ನೇಹಿತರುಗಳಿಗೆ ಯಾವುದೇ ಒಂದು ಕುಂದು ಕೊರತೆ ಆಗದಂತೆ ಇಲ್ಲೊಂದು ಅದ್ಭುತವಾಗಿ ಒಂದು ಜೋಡಿಯ ಮದುವೆ ಅಂದರೆ ನಮ್ಮ ಆತ್ಮೀಯ ಸ್ನೇಹಿತರು ಮಾಂತೇಶ್ ಪೂಜೆ ಅವರ ಮದುವೆ ಕಾರ್ಯಕ್ರಮದಲ್ಲಿ ನಾನಿದ್ದೇನೆ. ನೋಡಿ ಸ್ನೇಹಿತರೆ, ಎಷ್ಟೊಂದು ರಾಜಕಾರಣಿಗಳು ಸಹ ಎಲ್ಲ ಇಲ್ಲಿ ಬಂದು ಹೋಗಿದ್ದಾರೆ. ನಮ್ಮ ಚಿದಾನಂದ ಗೌಡರು ಸಹ ಬಂದಿದ್ದರು. ಅವರು ಸಹ ವಧುವರವರಿಗೆ ಆಶೀರ್ವದಿಸಿ ಕಾರ್ಯಕರ್ತರನ್ನು ಮಾತಾಡಿಸ್ಕೊಂಡು ನಮ್ಮ ಶಿರಾ ತಾಲೂಕಿನ ಜನಪ್ರಿಯ ನಾಯಕರು ಮತ್ತು ರಾಜಕೀಯ ನಾಯಕರು ಉಗ್ರೇಶಣ್ಣ, ಆಮೇಲೆ ರಾಜೇಶ್ ಗೌಡರು, ಚಿದಾನಂದ ಗೌಡರು, ಇನ್ನು ಮುಂತಾದವರು ಇಂಥ ಒಂದು ಮದುವೆ ಕಾರ್ಯಕ್ರಮಕ್ಕೆ ಆಗಮಿಸಿ ಒಳ್ಳೆಯ ಒಂದು ಆಶೀರ್ವಾದವನ್ನು ಮಾಡಿದ್ದಾರೆ. ಹಾಗೆ ನಿಮ್ಮೆಲ್ಲರ ಕೈ ಸಪೋರ್ಟನ್ನು ಜೋಡಿಸಿ ನಮ್ಮ ಶಿರಾ ಒಂದು ಇಂದಿನ ಒಂದು ನಮ್ಮ ಕೊಟ್ಟ ರಂಗನಾಥ ಸ್ವಾಮಿಗೆ ಒಂದು ಭವನವ ಇಲ್ಲ ಅಂದರೆ ಒಂದು ಚೌಟ್ರಿಗೆ ಅನುದಾನವ ಒಂದು ಬಿಡುಗಡೆ ಮಾಡಿದರೆ ಭಾಳಷ್ಟು ಹೆಲ್ಪ್ ಆಗುತ್ತೆ ಹಿಂದುಳಿದ ವರ್ಗಕ್ಕೆ ಅಂತ ಹೇಳ್ತಾ, ನೋಡಿ ಸ್ನೇಹಿತರೆ, ನಾನು ಸಹ ನಮ್ಮ ಸ್ನೇಹಿತರ ಆರಕ್ಷತೆ ಕಾರ್ಯಕ್ರಮಕ್ಕೆ ಭಾಗಿಯಾಗಿದೆ. ನಮ್ಮ ಆತ್ಮೀಯ ಸ್ನೇಹಿತರು, ದೊಡ್ಡೆಯವರು, ಅವರು, ನಮ್ಮ ಮಾಮರು, ನೆಂಟರು, ನಿಷ್ಠರು ಎಲ್ಲ ಹುಡುಗರೆಲ್ಲ ಸೇರಿಕೊಂಡು ಒಂದು ಅದ್ಭುತವಾಗಿ ಒಂದು ಕಣ್ಣಿಗೆ ಹಿಂಪಾದ ಒಂದು ಸುಂದರದ ಒಂದು ಆರಕ್ಷತೆ ಕಾರ್ಯಕ್ರಮವನ್ನು ನಡೆಸ್ಕೊಟ್ರು. ನಮ್ಮ ಮಾಂತೇಶ್ವರ ಆತ್ಮೀಯ ಸ್ನೇಹಿತರು ಸಹ, ಸಂಬಂಧಿಕರು, ನೆಂಟರು, ಬಂಧು ಬಳಗ ಎಲ್ಲರೂ ಸಹ ಬಂದು ಆರಕ್ಷತೆ ಕಾರ್ಯಕ್ರಮಕ್ಕೆ ಭಾಗವಹಿಸಿದರು. ಒಳ್ಳೆಯ ವಿಜೃಂಭಣೆಯಿಂದ ರೀತಿಯಿಂದ ಕುಟುಂಬಸ್ಥರು, ಕೊಟ್ಟ ಗ್ರಾಮಸ್ಥರು ಸಹ ಬಂದು ಇದಕ್ಕೆ ಪಾಲ್ಗೊಂಡು ಒಳ್ಳೆಯ ವಿಜೃಂಭಣೆ ರೀತಿಯಲ್ಲಿ ಆರಕ್ಷತೆಯ ಕಾರ್ಯಕ್ರಮವನ್ನು ನೆರವೇರಿಸ್ಕೊಟ್ಟಂಥ ಒಂದು ಸಂದರ್ಭ. ನೋಡಿ ಸ್ನೇಹಿತರೆ, ಎಷ್ಟೊಂದು ಚೆನ್ನಾಗಿ ಕಾಣ್ತಾ ಇದೆ. ನೀವು ಸಹ ಈ ವಿಡಿಯೋನ ನೋಡ್ತಾ ಇದ್ದೀರಲ್ಲ. ನೋಡಿ, ನಮ್ಮ ಮಾಂತೇಶ್ವರ ಸ್ನೇಹಿತರು, ಆತ್ಮೀಯರು ಆ ಕೇಕ್ ತಗೊಬಂದು ಆ ಆರಕ್ಷತೆ ಕಾರ್ಯಕ್ರಮದಲ್ಲಿ ವಧುವರನನ್ನು ಕುಂಡಿಸಿ ಆ ಮದುವೆ ಒಂದು ವಾರ್ಷಿಕ ಒಂದು ದಿನದ ಆ ಒಂದು ಸಂಭ್ರಮವನ್ನು ಕೇಕ್ ಕಟ್ ಮಾಡಿಸುವ ಮೂಲಕ ಒಂದು ಆರಕ್ಷತೆ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಏನು ವಿಡಿಯೋ ಸ್ಟುಡಿಯೋ ಎಲ್ಲವನ್ನು ಬಗೆಹರಿಸ್ಕೊಂಡು ನೀಟಾಗಿ ಯಾವುದೇ ಒಂದು ಚೂರು ತೊಂದರೆ ಇಲ್ಲದೆ ಒಂದು ಆರಕ್ಷತೆ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಪ್ರೀತಿ ಮಮತ್ಕಾರದಿಂದ ಒಂದು ಹಬ್ಬದ ರೀತಿಯಲ್ಲಿ ಒಂದು ಸ್ನೇಹಿತರ ಬಾಂಧವ್ಯದ ರೀತಿಯಲ್ಲಿ ಆರಕ್ಷತೆ ಕಾರ್ಯಕ್ರಮ ಜೋರಾಗಿ ನಡೆಯಿತು. ಶ್ರೀ ಕೊಟ್ಟ ರಂಗನಾಥ ಸ್ವಾಮಿಯ ದೇವಸ್ಥಾನದ ಮುಂಭಾಗ ಶ್ರೀ ರಂಗನಾಥ ಸ್ವಾಮಿಯೇ ಬಂದು ವಧುವರರಿಗೆ ಆಶೀರ್ವದಿಸ್ತಾರೆ. ದೇವಸ್ಥಾನದ ಮುಂದೆ ಮದುವೆ ಆದರೆ ಒಳ್ಳೆಯದಾಗುತ್ತದೆ ಎನ್ನುವ ಒಂದು ಮನೋಭಾವದಿಂದ ಇಲ್ಲಿಯೇ ನಮ್ಮ ಮಗನ ಮದುವೆ ನೆರವೇರಿಸಿಕೊಳ್ಬೇಕು ಅಂತ ಒಂದು ಎಷ್ಟೋ ಈ ರಂಗನಾಥ ಸ್ವಾಮಿಯ ಭಕ್ತಾದಿಗಳು ಮತ್ತು ಗ್ರಾಮಸ್ಥರಿದ್ದಾರೆ. ದಯವಿಟ್ಟು ನಾನು ಕೈ ಮುಗಿದು ಕೇಳ್ಕೊಳ್ಳೋದಂದರೆ, ಈ ಮದುವೆ ಒಂದು ವಿಡಿಯೋ ಮಾಡ್ತಾ ಇರೋ ಉದ್ದೇಶನೇ ನಮ್ಮ ಕೊಟ್ಟ ರಂಗನಾಥ ಸ್ವಾಮಿಯ ದೇವಸ್ಥಾನದ ಮುಂದೆ ಆ ಆವರಣದಲ್ಲಿ ಒಂದು
ಎಸ್ ಟಿ ಸಮುದಾಯ ಭವನವೋ ಇಲ್ಲ ಅಂಬೇಡ್ಕರ್ ಸಮುದಾಯ ಭವನವೋ ಇಲ್ಲ ಚೌಟ್ರಿ ಸಂಸ್ಥೆಯರೆಲ್ಲ ಸಂಘದವರೆಲ್ಲ ಸೇರಿಕೊಂಡು ಒಂದು ಸ್ವಲ್ಪ ಚೌಟ್ರಿ ಮಾಡಿದರೆ ಇದು ದಿನಕ್ಕೆ ಇಂಪ್ರೂವ್ಮೆಂಟ್ ಆಗುತ್ತೆ. ಯಾಕಂದರೆ ಕೊಟ್ಟ ರಂಗನಾಥ ಸ್ವಾಮಿ ಬೇಡಿದ್ದನ್ನು ಯಾವತ್ತೂ ಇಲ್ಲ ಅನ್ನೋ ಇರೋಸು ಅಂತ ನಮ್ಮ ಕೊಟ್ಟ ರಂಗನಾಥ ಸ್ವಾಮಿ ಒಂದು ದಿನಕ್ಕೆ ಹಂತಕ್ಕೆ ಹೋಗುತ್ತೆ ಅಂತ ಈ ಮೂಲಕ ಕೃಷ್ಣಲ್ಲಿ ಕೇಳ್ತಾ ಆರಕ್ಷತೆ ಕಾರ್ಯಕ್ರಮಕ್ಕೆ ನಾನು ಸಹ ಭಾಗವಹಿಸಿ ಸ್ನೇಹಿತರ ಜೊತೆ ಕೇಕನ್ನು ಕಟ್ ಮಾಡಿಸಿ ಈ ಸಂಭ್ರಮದಲ್ಲಿ ಕುಣಿದು ಕುಪ್ಪಳಿಸುವಂತಹ ಸಂತೋಷದ ಆನಂದ ಅವರ ತಂದೆ ತಾಯಿಗಳಿಗೆ ಸಂಬಂಧಿಕರಿಗೆ ಬಂಧು ಬಳಗದವರಿಗೆ ಒಂದು ವಿಜೃಂಭಣೆಯ ರೀತಿಯಿಂದ ಈ ಮದುವೆ ಸುಖದಲ್ಲಿ ನಡೀತಾ ಇದೆ. ಯಾವುದೇ ಒಂದು ತೊಂದರೆ ಇಲ್ಲದೆ ಅವರ ಅಣ್ಣ ತಮ್ಮಗಳು, ಅವರ ಅಣ್ಣ ಚಿಕ್ಕಪ್ಪ ದೊಡ್ಡಪ್ಪ ಮಕ್ಕಳು ಕಾಕನ ಮಕ್ಕಳು ನೋಡಿ ಸ್ನೇಹಿತರೆ, ಇವರೇ ನಮ್ಮ ಕೊಟ್ಟ ರಂಗನಾಥಪ್ಪ ಮತ್ತು ಅವರ ಹೆಂಡತಿ ಮಗ ತಾಯಿ ಸೊಸೆ ಒಂದು ಏನು ಆರಕ್ಷತೆ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನದಲ್ಲಿ ಭಾಗವಹಿಸ್ಕೊಂಡು ಬಂದಿದ್ದರು. ನೋಡಿ ಸ್ನೇಹಿತರೆ, ಆರಕ್ಷತೆ ಕಾರ್ಯಕ್ರಮ ಭಾಳ ನೀಟಾಗಿ ಯಾವುದೇ ಒಂದು ಇದರಿಲ್ದಂಗೆ ಸ್ನೇಹಿತರೆಲ್ಲ ಸೇರಿಕೊಂಡು ಎಷ್ಟೊಂದು ಜನ ಫ್ರೆಂಡ್ಸ್ಗಳು ಆ ಆರಕ್ಷತೆ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಎಲ್ಲಿಂದನೋ ಬಂದು ಎಲ್ಲರೂ ಮದುವಾದವರಿಗೆ ಹಾರೈಸುತ್ತಾ ಇದ್ದಾರೆ. ನೀವು ಸಹ ಇಂಥ ಒಂದು ಮದುವೆಯ ಸಂದರ್ಭದ ಒಂದು ಆರಕ್ಷತೆ ಕಾರ್ಯಕ್ರಮಕ್ಕೆ ಒಂದು ಶುಭ ಹಾರೈಸಿ ಹಾಗೆ ಈ ಮದುವರವರಿಗೆ ಬೆಳಕರಿದ್ರೆ ಚೌಟ್ರಿಯಲ್ಲಿ ಮದುವೆ ಆಗುತ್ತೆ. ನೋಡಿ ಸ್ನೇಹಿತರೆ, ಚೌಟ್ರಿಯಲ್ಲಿ ಯಾವ ಥರ ಅರೇಂಜ್ಮೆಂಟ್ ಮಾಡಿರ್ತಾರೆ ಹಂಗೆ ನಮ್ಮ ಕೊಟ್ಟ ರಂಗನಾಥ ಸ್ವಾಮಿಯ ದೇವಸ್ಥಾನದ ಮುಂದೂ ಸಹ ಒಂದು ಮದುವೆ ಮಂಟಪವನ್ನು ಬಹಳ ವಿಜೃಂಭಣೆ ಸುಂದರ ರೀತಿಯಲ್ಲಿ ಅಲಂಕಾರವನ್ನು ಮಾಡಿಕೊಂಡು ಆ ಮೊದಲಿಂಗಪ್ಪನ ಒಂದು ಮದುವೆಯ ಸಂದರ್ಭವನ್ನು ವಿಡಿಯೋವನ್ನು ತೋರಿಸ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಎಲ್ಲ ಬಂಧು ಬಳಗದವರು ಸ್ನೇಹಿತರು ಸಂಬಂಧಿಕರು ಎಲ್ಲ ಬಂದಿದ್ದರು. ಕೊಟ್ಟ ರಂಗನಾಥ ಸ್ವಾಮಿಯ ಒಂದು ಆಶೀರ್ವಾದವನ್ನು ಪಡ್ಕೊಂಡು ಆ ಮದುವೆಯ ಸಂದರ್ಭದಲ್ಲಿ ಎಲ್ಲ ಸಹ ಬಂದು ಆರಕ್ಷತೆ ಕಾಳನ್ನು ಇಟ್ಕೊಂಡು ಮದುವರರಿಗೆ ಆಶೀರ್ವದಿಸುವಂಥ ಒಂದು ಕ್ಷಣ ಇದೆಯಲ್ಲ ಸ್ನೇಹಿತರೆ, ಎಷ್ಟೊಂದು ಸಂತೋಷವಾದಂಥ ವಿಷಯ. ನೋಡಿ ಸ್ನೇಹಿತರೆ, ಎಲ್ಲರೂ ಬಂದಿದ್ದಾರೆ. ಏನು ನಮ್ಮ ವರ ತನ್ನ ತಾಳಿಗೆ ಅರಿಶಿನ ಕುಂಕುಮವಿಟ್ಟು ಭಕ್ತಿಯಿಂದ ಕೈ ಮುಕ್ಕೊಂಡು ಜನರನ್ನು ಆಶೀರ್ವದಿಸುತ್ತಾ ನಮ್ಮ ಇದನ್ನು ಮಾಡಿ ಅಂತ ಎಂದು ಹಾಗೆ ಶ್ರೀ ಕೊಟ್ಟ ರಂಗನಾಥ ಸ್ವಾಮಿಯ ದೇವಸ್ಥಾನವಾದ ಒಂದು ಪೂಜೆ ಸಲ್ಲಿಸಿದ್ದಂಥ ಅಲಂಕಾರವನ್ನು ತೋರಿಸ್ತೀನಿ. ಬನ್ನಿ ಸ್ನೇಹಿತರೆ, ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ನಿಮಗೂ ಒಳ್ಳೇದಾಗಬೇಕು, ದೇವರು ರಂಗನಾಥ ಸ್ವಾಮಿ ಒಳ್ಳೇದು ಮಾಡಬೇಕು ಅಂಬೋದಾದರೆ ಈ ವಿಡಿಯೋ ನಿಮಗೂ ಸಹ ಇಷ್ಟ ಆದರೆ ಈ ರಂಗನಾಥ ಸ್ವಾಮಿ ಹತ್ರ ಒಂದು ಚೌಟ್ರಿ ಆಗಬೇಕು, ಬಡವರಿಗೆ ಹಿಂದುಳಿದವರಿಗೆ ಅನುಕೂಲ ಆಗುತ್ತದೆ ಎಂಬುದಾದರೆ ಈ ವಿಡಿಯೋನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ. ಹಾಗೆ ಈ ಕೊಟ್ಟ ರಂಗನಾಥ ಸ್ವಾಮಿ ಕ್ರಸ್ಟಿಗೆ ಚೌಟ್ರಿ ಕೆಲಸ ಕಾಮಗಾರಿ ನಡೀತೈತೆ, ಇಲ್ಲೊಂದು ಚೌಟ್ರಿ ಆದೇ ಆಗುತ್ತೆ. ನೀವು ಸಹ ನಿಮ್ಮ ಹಸ್ತ ಸಹಾಯದಿಂದ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡ್ತೀರಾ, ಮಾಡಬೇಕು ಅಂತ ಈ ವಿಡಿಯೋ ಮೂಲಕ ಕೇಳ್ಕೊಳ್ತಾ ಬನ್ನಿ ಸ್ನೇಹಿತರೆ. ದಾರಮೂರ್ತ ನಡೀತೈತೆ. ದಾರಮೂರ್ತ ಏನು ಬಂದಂಥ ನೆಂಟರು ನಿಷ್ಠಗಳಿಗೆಲ್ಲ ಅಕ್ಷತೆ ಕಾಳನ್ನು ಕೊಟ್ಟು ವಧುವರರಿಗೆ ಒಂದು ಹೂನಾರವನ್ನು ಬದಲಾಯಿಸ್ಕೊಂಡುತ್ತಾ ಮದುವೆ ಯಾವ ಸಂದರ್ಭ ರೀತಿಯಲ್ಲಿ ಹೇಗೆ ನಡೆಯುತ್ತದೆ ಅದರ ಮೂಲಕನೇ ಈ ಮದುವೆ ನಮ್ಮ ಕೊಟ್ಟ ರಂಗನಾಥ ಸ್ವಾಮಿಯ ದೇವಸ್ಥಾನದ ಮುಂದೆ ಬಹಳ ವಿಜೃಂಭಣೆಯಿಂದ ಅದ್ಧೂರಿಯಾಗಿ ಮನಸ್ಪೂರ್ವಕವಾಗಿ ಸಂತೋಷದಿಂದ ಒಳ್ಳೆಯ ಯಾವುದೇ ಒಂದು ಇದ್ರಂಗೆ ನೀಟಾಗಿ ನಡೆಯಿತು. ಆ ಕೊಟ್ಟ ರಂಗನಾಥ ಸ್ವಾಮಿಗೆ ನಮಸ್ಕರಿಸುತ್ತಾ ಈಗ ನಮ್ಮ ಆತ್ಮೀಯ ಸ್ನೇಹಿತರು ನಮ್ಮ ಪೂಜೆಯವರಿಗೆ ತಾಳಿ ಕಟ್ಟುವ ಒಂದು ಸಂದರ್ಭವಿದೆ. ಎಲ್ಲರೂ ಸಹ ನಮ್ಮ ಈ ವಧುವರರಿಗೆ ನೀವು ನಮ್ಮ ಈ ಹೊಸ ಜೋಡಿಗೆ ಆಶೀರ್ವದಿಸಿ ಒಳ್ಳೆಯದಾಗಲಿ, 100 ವರ್ಷ ಯಾವುದೇ ಒಂದು ತೊಂದರೆ ಇಲ್ದಂಗೆ ಒಂದು ಶುಭ ಕಾರ್ಯ ಒಂದು ಚೆನ್ನಾಗಿ ಆಗಲಿ, ವಧುವರರು ಚೆನ್ನಾಗಿರಲಿ ಅಂತ ಆಶೀರ್ವದಿಸ್ತೀವಿ ಸ್ನೇಹಿತರೆ. ಯಾಕಂದರೆ ನಮ್ಮ ಕೊಟ್ಟ ರಂಗನಾಥ ಸ್ವಾಮಿಯ ದೇವಸ್ಥಾನ ಮುಂದೆ ಮದುವೆ ಆಗ್ತಾ ಇರುವಂಥ ಈ ಜೋಡಿಗೆ ಶುಭಾರೈಸಿ. ನೋಡಿ ಸ್ನೇಹಿತರೆ, ತಾಳಿ ಕಟ್ತಾ ಇದ್ದಾರೆ. ನೋಡಿ ಸ್ನೇಹಿತರೆ, ಈ ಕ್ಷಣ ಎಲ್ಲರಿಗೂ ಸಹ ಮನೋರಂಜಿತ ಆರಕ್ಷತೆ ಕಾಳನ್ನು ಎಸೆದು ವಧುವರರಿಗೆ ಆಶೀರ್ವದಿಸ್ತಾ ಇದ್ದಾರೆ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರೋ ನೀವು ಸಹ ನಮ್ಮ ಆತ್ಮೀಯ ಸ್ನೇಹಿತ ಮಹಾಂತೇಶ್ ಅವರಿಗೆ, ಪೂಜಾ ಅವರಿಗೆ ನೀವು ಆಶೀರ್ವದಿಸಿ ಅಂತ ಮದುವೆ ಕಾರ್ಯಕ್ರಮ ತಾಳಿ ಕಟ್ಟಿದ ಆದಕ್ಕೆ ಊಟ. ಬನ್ನಿ ಸ್ನೇಹಿತರೆ, ಮದುವೆ ಆದ ನಂತರ ಮೇಯ್ನ್ ಇರೋದೇ ಊಟ. ಊಟಕ್ಕೆ ಯಾರು ಭಟ್ರು ಏನು ಚೆನ್ನಾಗಿ ಏನು ಅಡುಗೆ ಮಾಡಿದ್ದಾರೆ ಅಂತ ತೋರಿಸ್ತೀನಿ. ಯಾಕಂದರೆ ಇಷ್ಟೊಂದು ವಿಡಿಯೋವನ್ನು ನಾವು ವಿಡಿಯೋ ಮೂಲಕ ಹೇಳ್ತಾ ಇರೋದು ಉದ್ದೇಶನೇ ಇಲ್ಲಿ ಕೊಟ್ಟ ರಂಗನಾಥ ಸ್ವಾಮಿ ಹತ್ರ ದೇವಸ್ಥಾನದ ಮದುವೆ ಆದಮೇಲೆ ಒಂದು ಏನು ವಿಜೃಂಭಣೆ ರೀತಿಯಲ್ಲಿ ಮಾಡಿದ್ದಾರೆ, ಅವ್ರಿಗೆಲ್ಲ ಬಂದಂಥ ನೆಂಟರು ನಿಷ್ಠಗಳಿಗೆಲ್ಲ ಯಾವ ರೀತಿಯಲ್ಲಿ